ಟ್ರೈಲರ್ ಹೇಗಿತ್ತು ಅಂತ ನನ್ಗೆ ಕೇಳಿದ್ರೆ ನಾನೇನು ಹೇಳಿ? ಯಾಕಂದ್ರೆ ಇದೊಂದು ಸ್ವಲ್ಪ ಸಾಕಷ್ಟು ವಿಷಯದಿಂದ ಸ್ಪೆಷಲ್ ಟ್ರೈಲರ್, ಅದಕ್ಕೆ ನಾನು ಆಡಿಯನ್ಸ್ ಆಗಿ ಹೇಳ, ಅಥವಾ ರಾಘು ಫಾದರ್ ಆಗಿ ಹೇಳ, ಅಥವಾ ಚಿನ್ನು ತಾತ ಆಗಿ ಹೇಳ, ಮೂರ್ ತರನೂ ಹೇಳ್ಬೋದು. ನಾನು ಒಬ್ಬ ಪ್ರೇಕ್ಷಕನಾಗಿ ಮಾತಾಡ್ತೀನಿ. ನನಗೆ ನಿಜವಾಗಿ ಕೂಡ ನಾನು ಸಾಮಾನ್ಯವಾಗಿ ಜಾಸ್ತಿ ಎಲ್ಲೂ ಈ ಟ್ರೈಲರ್ ಹೋಗೋದಿಲ್ಲ ಜಾಸ್ತಿ. ಯಾಕಪ್ಪ ಅದ್ರಲ್ಲಿ ಹೋದಾಗ ಏನಾದ್ರು ಹೇಳಬೇಕಾಗುತ್ತೆ. ನಾವು ಚೆನ್ನಾಗಿರಲಿ ಹೇಳಬೇಕಾಗ್ತದೆ. ಆ ಥಿಯೇಟ್ರ್ ರಿಲೀಸ್ ಮಾಡಿದಾಗ ಅವಾಗ ಗೊತ್ತಾಗುತ್ತೆ ಯಾಕೆ ಇರೋ ತಪ್ಪು ಹೇಳಿದೆ ಅಂದ್ಕೊಂಡು ಆತ್ಮಸಾಕ್ಷಿಗೆ ವಿರುದ್ಧ ಹೇಳಿದ್ನಲ್ಲ ಅನ್ಸುತ್ತೆ. ಆದರೆ ನಾನು ಇವತ್ತು ಆಸ್ ಎ ಒಬ್ಬ ಆಡಿಯನ್ಸ್ ಪ್ರೇಕ್ಷಕನಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಜವಾಗ್ಲೂ ಕೂಡ ಈ ಡೈರೆಕ್ಟ್ರು ಸಾಲಿಮಠ, ಗಂಗಾಧರ್ ಸಾಲಿಮಠ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಪಾತ್ರಗಳಿಗೆ ಒಳ್ಳೆ ಪಿಕಪ್ ಕೊಡ್ತಿದ್ದಾರೆ ನಿಜವಾಗ್ಲೂ ಕೂಡ. ಅದರಲ್ಲೂ ಎಲ್ಲ ಪಾತ್ರಧಾರಿಗಳು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಫಸ್ಟು ಪ್ರೊಡ್ಯೂಸರ್ ನನ್ನ ಹತ್ರ ಬಂದರು ಗಾಂಧಿನಗರಕ್ಕೆ, ಈ ಥರ ಸಬ್ಮಿಟ್ ಮಾಡ್ಕೊಂಡಿದ್ದೀನಿ, ಪಿಕ್ಚರ್ ಮಾಡ್ತಾ ಇದ್ದೀನಿ, ಮಾಡಿ ಒಳ್ಳೇದಾಗಲಿ ನಿಮಗೆ ಅಂದೆ. ಇಲ್ಲ ನನಗೆ ಈ ಥರ ವಿಜಯ ರಾಘವೇಂದ್ರ ಬೇಕು, ಮಾತಾಡೋಣ ಬಿಡಿ ಅಂದೆ. ಅವ್ರನ್ನ ಸಹ ಕರೆಸ್ದೆ ಆಫೀಸ್ಗೆ. ನನ್ನ ಮಗನೂ ಬಂದ, ಡೈರೆಕ್ಟ್ರು ಕೂಡ ಬಂದರು. ಮಾತಾಡ್ತಿರ್ಬೇಕು ನಾನು ಕೇಳಿದೆ, ಕತೆ ಹೇಳಿದ್ರು ಅವ್ರಿಗೆ ಇಷ್ಟ ಆಯಿತು. ಮಾಡ್ತೀನಪ್ಪ, ಚೆನ್ನಾಗಿದೆ, ನನಗೆ ಇಷ್ಟ ಆಗಿದೆ. ಓಕೆ ಸರಿ. ಇನ್ನೊಂದು ದಿವಸ ಬಂದರು ಅವರು, ಇನ್ನೊಂದು ಹುಡುಗ ಬೇಕು ಸರ್, ಒಬ್ಬ ಹುಡುಗ ಕ್ಯಾರೆಕ್ಟರ್ ಬೇಕು, ಹುಡುಕ್ತಾ ಇದ್ವಿ, ಏನು ಮಾಡೋದು ನಿಮ್ಗೆ ಯಾರು ಗೊತ್ತಿದೆ ಹೇಳಿ ಸರ್. ಅದು ಸರಿ, ನಾನು ಸುಮ್ಮನೆ ಸರಿ ನೋಡೋಣ ಅಂತ ಹೇಳಿ ನಮ್ಮ ಮೊಮ್ಮಗ ಜೈನ ಕರೆಸ್ದೆ. ಅವ್ರಿಗೆ ಹೇಳಿಲ್ಲ, ನನ್ನ ಮೊಮ್ಮಗ ಅಂತ ಹೇಳಲಿಲ್ಲ ನಾನು ಅವ್ರಿಗೆ. ಒಬ್ಬ ಹುಡುಗ ಇದ್ದಾನೆ ರೀ, ಹೆಂಗ್ ಬಾಯಿ ನೋಡಿ ನಿಮ್ಗೆ ಅನುಕೂಲ ಆದರೆ ಸೆಲೆಕ್ಟ್ ಮಾಡ್ಕೊಳ್ದೆ ಅವನು. ಸರಿ ಅವ್ನು ಕರೆದೆ, ಮಾತಾಡ್ಬಿಟ್ಟು ಸರ್ ಪರವಾಗಿಲ್ಲ ಸರ್, ಸೂಟ್ ಆಗ್ತಿಲ್ಲ ಸರ್, ನಾನು ನಾನು ರಾಘವನು ಹೇಳಿಲ್ಲ, ನನ್ನ ತಂಗಿ ಮಗನು, ನನ್ನ ಮಕ್ಕಳ ಮಗ ಅಂತ. ನನ್ನ ಮೊಮ್ಮಗ ಅಂತ ಹೇಳಿಲ್ಲ. ನಾವು ಎಲ್ಲ ಆದಮೇಲೆ ಫೈನಲೈಸ್ ಆದಮೇಲೆ ಅವಾಗ ಗೊತ್ತಾಯ್ತು, ಸರ್ ಏನು ಸರ್ ನೀವು ನಿಮ್ಮ ಮೊಮ್ಮಗ ಅಂತ ಅವನು ನಿಮ್ಗೆ ಹೇಳೇ ಇರಲ್ಲ ಸರ್. ಅದರಿಗೆ ಹೇಳಬಾರ್ದು. ನಾವು ಹೇಳಿದ್ರೆ ಏನಾಗುತ್ತೆ ನಿಮಗೆ, ಚಿನ್ನೇಗೌಡರ ಮಗಳ ಮಗನಂತೆ, ವಿಜಯ ರಾಘವೇಂದ್ರ ಅಕ್ಕನ ಮಗನಂತೆ, ಮರಳಿ ಅಕ್ಕನ ಮಗನಂತೆ ಆ ಭಾವನೆ ಬರೋದು ಬೇಡ ನಮಗೆ ಹೇಳಲಿಲ್ಲ. ಇವಾಗ ಸೆಲೆಕ್ಟ್ ಮಾಡ್ಕೊಳ್ಳಿ ಬಾಕ್ಯದಾಗ ಸೆಲೆಕ್ಟ್ ಆಯಿತು, ಅವ್ರು ಮಾಡ್ಕೊಂಡು ಈಗ ನಾವು ನೋಡಿದ್ವಿ. ನಿಜವಾಗ್ಲೂ ಕೂಡ ಚಿತ್ರತಂಡ ಗೋವಾಗಿ ಫಿಲ್ಮ್ ಫೆಸ್ಟಿವಲ್ ಕೂಡ ಹೋಗಿ ಬಂದಿದ್ದಾರೆ. ಈ ಪ್ರತಿಯೊಬ್ಬರು ಕೂಡ ಚಿತ್ರತಂಡದಲ್ಲಿ ಹೀರೋ ಇರ್ಬೋದು, ಹೀರೋಯಿನ್ ಇರ್ಬೋದು, ಪೋಷಕ ಪಾತ್ರಗಳಿರ್ಬೋದು, ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಖುಷಿಯಾಗುತ್ತೆ. ಇಷ್ಟು ಮಾತ್ರ ಹೇಳ್ಬೋದು, ನಾನು ಜಾಸ್ತಿ ಹೇಳಿದ್ರೆ ಆಗುತ್ತೆ, ಇವಾಗ ಅತಿ ಹೆಚ್ಚಾಗುತ್ತೆ ಅಂತ ಕಾಣುತ್ತೆ. ತುಂಬ ಚೆನ್ನಾಗಿದೆ ಚಿತ್ರತಂಡ, ಎಲ್ಲರೂ ಕೂಡ ಕಷ್ಟಪಟ್ಟು ಕೆಲಸ ಮಾಡಿದ್ದೀರಾ. ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಿಕೆ ಖುಷಿ ಆಗ್ತದೆ. ಆಲ್ ದ ಬೆಸ್ಟ್. ತುಂಬ ಹೃದಯದ ಧನ್ಯವಾದಗಳು ಸರ್. Thank you, sir. Thank you so much. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.